ನಮಸ್ಕಾರ ವೀಕ್ಷಕರೇ, ಎಸ್ ಪಿ ಪಿ ಎಲೆಕ್ಟ್ರಿಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನನ್ನ ಹತ್ರ ಒಂದು ಬ್ಯಾಟ್ರಿ ಬಂದಿದೆ. ಇದು ಪೂರ್ತಿಯಾಗಿ ಡೆಡ್ ಆಗಿದೆ, ಬರ್ತಾ ಇಲ್ಲ. ಪೂರ್ತಿಯಾಗಿ ಡೆಡ್ ಆಗಿದೆ. ಒಳಗಡೆ ಏನು ಫಾಲ್ಟ್ ಆಗಿದೆ ಅನ್ನೋದನ್ನು ನೋಡೋಣ. ಪೂರ್ತಿಯಾಗಿ ಬಿಚ್ಚಿ ವಿಡಿಯೋನ ಕೊನೆ ತನಕ ನೋಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಒತ್ತಿ, ಮರಿದೇನೆ ಈ ಕೆಲಸ ಮಾಡಿ, ಆಯಿತಾ? ಹೀಗೆ ಬ್ಯಾಟ್ರಿಯ ಬಾಡಿನ ಓಪನ್ ಮಾಡ್ಕೋಬೇಕಾಗ್ತದೆ. ಇದರಲ್ಲಿ ಯಾವ ವಸ್ತುಗಳು ಹೋಗಿದೆ ಅಂತೇಳಿ ನೋಡೋಣ. ಮೊದಲನೇದಾಗಿ ಶೆಲ್ಲನ್ನು ಚೆಕ್ ಮಾಡೋಣ. ಚಾರ್ಜಿಂಗ್ ಶೆಲ್ ಇದು. ಚಾರ್ಜಿಂಗ್ ಶೆಲ್ಲನ್ನು ಒಂದು ಸತಿ ಚೆಕ್ ಮಾಡಬೇಕಾಗುತ್ತೆ. ಮಲ್ಟಿಮೀಟರ್ನ ಡಿ ಸಿ ಮೋಡಿಗಿಟ್ಟು 20 ಚೆಕ್ ಮಾಡಬೇಕಾಗ್ತದೆ. ಪಾಸಿಟಿವ್ ನೆಗೆಟಿವ್ ಎರಡು ಸೈಡು ಹಿಡಿದು ಚೆಕ್ ಮಾಡಬೇಕಾಗ್ತದೆ. ಎಷ್ಟು ವೋಲ್ಟ್ ಇದೆ ಅನ್ನೋದನ್ನು ಡಿ ಸಿ ಮೋಡಲ್ಲಿಟ್ಟು ಚೆಕ್ ಮಾಡಬೇಕು. ನೋಡಿ, 0.67 ಇದೆ. ಹೀಗಿದ್ರೆ ಬ್ಯಾಟ್ರಿ ಸಂಪೂರ್ಣವಾಗಿ ಡೆಡ್ ಆಗಿದೆ ಅಂತೇಳಿ ಅರ್ಥ. ಇದು ಚಾರ್ಜು ಆಗಲ್ಲ, ಬ್ಯಾಟ್ರಿ ಹೋಗಿದೆ. ಇದು ಮೊದಲನೇದಾಗಿ ಬ್ಯಾಟ್ರಿಯು ಹೋಗಿದೆ. ನೋಡಿ, ಇದು ಹೊಸ ಶೆಲ್ಲು, ಚಾರ್ಜಿಂಗ್ ಶೆಲ್ಲು. ನೋಡಿ, 2.65 ಇದೆ. ನನ್ನ ಹತ್ರ ಫ್ಲಾಟು ಇಲ್ಲ, ಈ ಥರದ್ದು ಬ್ಯಾಟ್ರಿ ಇದೆ. ಇದನ್ನು ಎರಡು ಸೈಡು ಸ್ವಲ್ಪ ತಿಕ್ಕೋಬೇಕಾಗ್ತದೆ, ಯಾಕಂದರೆ ಶೋಲ್ಡ್ರ್ ತಾಗಬೇಕಲ್ಲ. ಹಾಗೆ ಅಂಟಿಸೋದಂದ್ರೆ ನಿಮ್ಗೆ ಶೋಲ್ಡ್ರ್ ತಾಗೋದಿಲ್ಲ. ನೀಟಾಗಿ ಶೋಲ್ಡ್ರನ್ನ ಅಂಟಿಸ್ಬೇಕಾಗ್ತದೆ. ನೀವು ಹೀಗೆ ಶೋಲ್ಡ್ರು ಮಾಡಿ ಬೇಕಾದರೆ ಪೂರ್ತಿಯಾಗಿ ವೈರ್ ಸಮೇತ ಗಮ್ ಟೇಪು ಸುತ್ತಿ ಹಾಕ್ಬೋದು, ಗಟ್ಟಿಯಾಗಿರಲಿಕ್ಕೆ. ಈ ಥರ ಅಂಟಿಸ್ಬೇಕಾಗ್ತದೆ. ಶೋಲ್ಡ್ರ್ ಮಾಡೋ ಜಾಗದಲ್ಲಿ ಸ್ವಲ್ಪ ಸ್ಕ್ರ್ಯಾಚ್ ಮಾಡ್ಕೋಬೇಕಾಗ್ತದೆ, ಶೋಲ್ಡ್ರ್ ಅಂಟ್ಕೊಳ್ಳಿಕ್ಕೆ. ಈಗ ಬ್ಯಾಟ್ರಿನ ಫಿಟ್ ಮಾಡ್ಕೊಳ್ಳೋಣ ಕ್ಲೀನಾಗಿ. ಸರಿಯಾಗಿ ಫಿಟ್ ಮಾಡ್ಕೊಂಡು ನೋಡಿ, ಈ ಥರ ಪ್ಯಾಕಿಂಗ್ ಮಾಡಬೇಕಾಗ್ತದೆ ನೀಟಾಗಿ. ಈಗ ಸ್ಕ್ರೂಗಳನ್ನೆಲ್ಲ ಹಾಕ್ಕೊಳ್ಳೋಣ. ಸ್ಕ್ರೂಗಳು ಹಾಕಿ ನೀಟಾಗಿ ಟೈಟ್ ಮಾಡಿ ನಂತರ ಇದನ್ನು ಚೆಕ್ ಮಾಡೋಣ. ನೋಡಿ, ಚಾಲು ಆಗ್ತಾ ಉಂಟು. ನೋಡಿ, ಲೈಟ್ ಬರ್ತಾ ಉಂಟು. ಈಗ ಚಾರ್ಜರಲ್ಲಿ ಒಂದು ಸತಿ ಚೆಕ್ ಮಾಡುವ. ಈಗ ನೋಡಿ, ಎಲ್ಲೋ ಲೈಟ್ ಬರ್ತಾ ಉಂಟು, ಬ್ಯಾಟ್ರಿ ಸರಿ ಇದೆ. ಈಗ ಚಾರ್ಜ್ ಮಾಡಿ ನೋಡಿ, ರೆಡ್ ಲೈಟ್ ಬರ್ತಾ ಉಂಟು, ಚಾರ್ಜ್ ಆಗ್ತಾ ಉಂಟು. ಇದು ಬ್ಯಾಟ್ರಿ ಸಂಪೂರ್ಣವಾಗಿ ಸರಿಯಾಗಿದೆ. ನೋಡಿ, ಲೈಟು ತಾಗ್ತಾ ಉಂಟು. ಹೋಗಿದ್ದು ಬ್ಯಾಟ್ರಿ,
ಈ ಶೆಲ್ಲು ಚಾರ್ಜಿಂಗ್ ಶೆಲ್ಲು ಹೋಗಿದೆ.